ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ದಿತು ಕನ್ನಡ ವ್ಲಾಗ್. ನಾನು ಇವತ್ತು ಹಬ್ಬಕ್ಕೆಲ್ಲ ಮಾಡುವಂತಹ ರುಚಿಯಾದ ಗರಿಗರಿಯಾದ ಚಟ್ನಿ ರೆಸಿಪಿನ ಮಾಡ್ತಾ ಇದ್ದೀನಿ. ಈಗ ಮಾಡೋ ವಿಧಾನ ತೋರಿಸ್ತಾ ಬರ್ತೀನಿ. 1 ಬೌಲ್ನಷ್ಟು ನೈಸಾಗಿ ಪುಡಿ ಮಾಡಿರುವಂತಹ ಹುರ್ಗಡ್ಲೆ ಪುಡಿ, 3 ಬೌಲ್ನಷ್ಟು ನೈಸಾಗಿ ಪುಡಿ ಮಾಡಿರುವಂತಹ ಅಕ್ಕಿ ಹಿಟ್ಟು, 1/2 ಸ್ಪೂನ್ ಅರಿಶಿಣ, 3 ಸ್ಪೂನ್ ಜೀರಿಗೆ, 3 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನ್ ಅಜ್ವಾನ, 2 ಸ್ಪೂನ್ ಬಿಳಿ ಎಳ್ಳು, 1/2 ಸ್ಪೂನ್ ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪು ಖಾರ ಇದೆಯಾ ಅಂತ ಟೇಸ್ಟ್ ಮಾಡಿ ನೋಡಿ. ನಂತರ 1 ಬೌಲ್ನಷ್ಟು ಕಾಯಿಸಿದ ಎಣ್ಣೆ ಅಥವಾ ಬೆಣ್ಣೆನ ಸೇರಿಸಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಂದಿದೆಯಾ ಅಂತ ಗೊತ್ತಾಗಬೇಕಾದ್ರೆ ಕೈನಲ್ಲಿ ಮುಷ್ಟಿ ಮಾಡಿ ನೋಡಿದಾಗ ಕೈನಲ್ಲಿ ಹಿಡಿ ರೀತಿ ಹಿಟ್ಟು ನಿಲ್ಲಬೇಕು, ಆಗ ಸರಿಗಿದೆ ಅಂತ. ಇದು ಒಂದು ಟಿಪ್ಸು. ಇಲ್ಲ ಅಂದರೆ ಮತ್ತೆ ಕಾಯಿಸಿದ ಎಣ್ಣೆಯನ್ನು ಹಾಕಿ ಮುಷ್ಟಿ ಬರುವ ತನಕ ಮಿಕ್ಸ್ ಮಾಡ್ತಾನೆ ಇರಬೇಕು. ಆಗ 2 ಕೈ ಸಪೋರ್ಟಲ್ಲೂ ನಾವು ತೊಗೊಂಡು ಚೆನ್ನಾಗಿ ನಾದ್ತಾನೆ ಇರಬೇಕು ಹಿಟ್ಟನ್ನ. ನಂತರ ಚೆನ್ನಾಗಿ ಕಾಯಿಸಿದ ನೀರನ್ನು ಹಾಕಿ ಹಿಟ್ಟನ್ನ ಮಿಕ್ಸ್ ಮಾಡಿ. ಹಿಟ್ಟು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಂದರೆ, ಹಿಟ್ಟು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಯಾಕಂದರೆ ತೆಳ್ಳು ಕಲಿಸ್ಕೊಂಡ್ರೆ ಚಕ್ಲಿ ಮುಳ್ಳು ಬರಲ್ಲ, ಗಟ್ಟಿ ಕಲಿಸ್ಕೊಂಡ್ರೆ ಚಕ್ಲಿ ಬ್ರೇಕ್ ಆಗುತ್ತೆ, ರೌಂಡ್ ಶೇಪ್ ಬರಲ್ಲ. ಆದ್ದರಿಂದ 15 ನಿಮಿಷ ಚೆನ್ನಾಗಿ ಹಿಟ್ಟನ್ನ ನಾದ್ತಾ ಇರಬೇಕು. ನಂತರ ಈ ಹಿಟ್ಟನ್ನ ಕಾಟನ್ ಕ್ಲಾತ್ ಅಥವಾ ಪ್ಲೇಟ್ನಿಂದ ಕ್ಲೋಸ್ ಮಾಡಬೇಕು, ಏಕೆಂದರೆ ಹಿಟ್ಟು ಡ್ರೈ ಆಗಬಾರ್ದು ಅಂತ. ಈಗ ಚಕ್ಲಿ ಒಳಗೆ ಆಯಿಲ್ನ ಅಪ್ಲೈ ಮಾಡಿ ಹಿಟ್ಟನ್ನ ಫಿಲ್ ಮಾಡಬೇಕು. ನಂತರ ಬಟರ್ ಪೇಪರು, ಹಾಲಿನ ಕವರು ಇಲ್ಲ ಬೈಂಡಿಂಗ್ ಶೀಟು ನಿಮ್ಮ ಅನುಕೂಲಕ್ಕೆ ಯಾವುದಿದೆಯೋ ಅದನ್ನು ತೊಗೊಂಡು ಅದಕ್ಕೂ ಆಯಿಲ್ ಅಪ್ಲೈ ಮಾಡಿ ಚಕ್ಲಿ ಹಾಕಬೇಕು. ಗ್ಯಾಪ್ ಇಲ್ದಂಗೆ ನಾವು ಚಕ್ಲಿ ರೌಂಡ್ಸ್ನ ಹಾಕ್ಕೊಂಡು ಮಿಡ್ನಲ್ಲಿ ಹಾಗೂ ಎಂಡ್ನಲ್ಲಿ ಪ್ರೆಸ್ ಮಾಡಬೇಕು, ಯಾಕಂದರೆ ಎಣ್ಣೆಗೆ ಹಾಕಿದಾಗ ಅದು ಬಿಡಲ್ಲ ಅಂತ. ನಂತರ ಫ್ಲ್ಯಾಟ್ ಇರುವ ಜಾಲರಿ ಕೈ ಸಹಾಯದಿಂದ ನಿಧಾನವಾಗಿ ಚಕ್ಲಿನ ಟ್ರಾನ್ಸ್ಫರ್ ಮಾಡಿಕೊಂಡು ಎಣ್ಣೆಗೆ ತೇಲ್ಬಿಡಬೇಕು. ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲೇ ಇಡಬೇಕು, ಹೈ ಫ್ಲೇಮ್ನಲ್ಲಿ ಲೋ ಫ್ಲೇಮ್ನಲ್ಲಿ ಇಡಬಾರ್ದು. ಸ್ಟವ್ನ ಹೈ ಫ್ಲೇಮಲ್ಲಿ ಇಡೋದ್ರಿಂದ ಚಕ್ಲಿ ಸೀದೋಗುತ್ತೆ, ಲೋ ಫ್ಲೇಮಲ್ಲಿ ಇಡೋದ್ರಿಂದ ಸರಿಯಾಗಿ ಬೇಯೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಬಿಟ್ಟು ಚಕ್ಲಿನ ಒಂಬಣ್ಣ ಬರೋ ತನಕ ನಾವು ಕರ್ಕೊಬೇಕು, ಆಮೇಲೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಈಗ ಗರಿಗರಿಯಾದ ಚಕ್ಲಿ ರೆಡಿಯಾಗಿದೆ. ಇದನ್ನು ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಈ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.